ಅತ್ಯಧಿಕ ಗರ್ಭಪಾತವನ್ನ ಮಾಡಿದಂತಹ ಆಸ್ಪತ್ರೆಯ ಅಕ್ರಮವನ್ನ ನಾವು ಬಯಲಿಗೆಳೆದ್ವಿ ಫಾಸ್ಟ್ ಆನ್ ಟೆಲಿವಿಷನ್ 2 ವಾರದ ಹಿಂದೆ. ಈಗ ಅದು ದೊಡ್ಡ ಸೌಂಡ್ ಅಂತೂ ಮಾಡಿದೆ. ಅದೊಂದೇ ಆಸ್ಪತ್ರೆ ಅಲ್ಲ, ಅಂದ್ರೆ ಆಸರೆ ಆಸ್ಪತ್ರೆ ಮಾತ್ರ ಅಲ್ಲ, ಓವಂ ಆಸ್ಪತ್ರೆಯಲ್ಲೂ ಕೂಡ ಗರ್ಭಪಾತದ ದಂಧೆ ನಡೀತಾ ಇದೆ. ವಿಸ್ತಾರ ನ್ಯೂಸ್ ಬಳಿ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ರು ಆ ಅಧಿಕಾರಿ. ಫಾಸ್ಟ್ ಆನ್ ಟೆಲಿವಿಷನ್ 300ಕ್ಕೂ ಅಧಿಕ ಗರ್ಭಪಾತ ಮಾಡಿಸಿರೋ ಬಗ್ಗೆ ಮಾಹಿತಿ ಇದೆ. ಹೊಸಕೋಟೆಯ ಓಂ ಆಸ್ಪತ್ರೆಯಲ್ಲಿ ಅಕ್ರಮ ಅವ್ಯವಹಾರ ಅಲ್ಲಿ ನಡೀತಾ ಇದೆ. ಪಕ್ಕಾ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ರು ಡಾಕ್ಟರ್ ಮಂಜುನಾಥ್. ಈ ಬಗ್ಗೆ ವರದಿ ನೀಡದಂತೆ ಒತ್ತಡ ಹಾಕ್ತಿರುವ ಆರೋಪವನ್ನು ಮಾಡಿದ್ದಾರೆ. ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಮಂಜುನಾಥ್ಗೆ ಕಿರುಕುಳ ಕೊಡ್ತಿದ್ದಾರಂತೆ. ಬೆಂಗಳೂರು ಗ್ರಾಮಾಂತರ DHO ಸುನಿಲ್ ಕುಮಾರ್ ಅವರ ವಿರುದ್ಧ ಅವರೇ ಆರೋಪ ಮಾಡಿದ್ರು. ನಾನು ಬಂದು 6 ತಿಂಗಳಾಯಿತು. 6 ತಿಂಗಳಲ್ಲಿ ಒಂದು SPJ ಹಾಸ್ಪಿಟಲ್ ಪ್ರಕರಣ ದಾಖಲು ಮಾಡಿದ್ದೀನಿ, ನೆಲಮಂಗಲ ಆಸರೆ ಹಾಸ್ಪಿಟಲ್ ಪ್ರಕರಣ ದಾಖಲು ಮಾಡಿದ್ದೀನಿ, ಮತ್ತು ಈಗ ಓಂ ಹಾಸ್ಪಿಟಲ್ದು ನಾನು ರಿಪೋರ್ಟ್ ಮಾಡಿದ್ದೀನಿ. ಇನ್ನೂ ಪ್ರಕರಣ ದಾಖಲಾಗಿಲ್ಲ. ಓಂ ಹಾಸ್ಪಿಟಲಲ್ಲಿ 373 ಗರ್ಭಪಾತಗಳಾಗಿದೆ ಇಲ್ಲಿವರೆಗೂ. ಅವರು ಲೈಸೆನ್ಸೇ ತೊಗೊಂಡಿಲ್ಲ MTP ಆ್ಯಕ್ಟಲ್ಲಿ. ಈಗ ನಾನು ಆಸರೆ ಹಾಸ್ಪಿಟಲಲ್ಲಿ ನಾನು ರಿಪೋರ್ಟ್ ಸಬ್ಮಿಟ್ ಮಾಡೋದಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಸಬ್ಮಿಟ್ ಮಾಡೋದು ಬೇಡ ಅಂತೇಳಿ ಹೇಳಿದರು. ಅದಾದಮೇಲೆ 4 ದಿನ ಬಿಟ್ಟು ಮತ್ತು ನೀವು ರಿಪೋರ್ಟ್ ಅದೆಲ್ಲ ತೊಗೊಂಡು ಬನ್ನಿ, ಇನ್ನೊಂದ್ಸಲ ಸಬ್ಮಿಟ್ ಮಾಡಿ ಆ್ಯಕ್ಷನ್ ತೊಗೊಬೇಕು ಅಂತ ಹೇಳ್ತಾರೆ. ಈ 4 ದಿನ ಅವ್ರಿಗೆ ಏನಕ್ಕೆ ಬೇಕಾಗಿತ್ತು ಅಂತ ನನಗೆ ಅರ್ಥ ಆಗಿಲ್ಲ. 4 ದಿವಸದಲ್ಲಿ ಅವ್ರ ಮಧ್ಯೆ ಯಾವ್ದಾವ್ದು ಹೊಂದಾಣಿಕೆ ಆಯಿತೋ ಆಗಲಿಲ್ವೋ ಅದಂತೂ ನನಗೆ ಅರ್ಥ ಆಗಿಲ್ಲ. ಈ ಎಕ್ಸ್ಕ್ಲೂಸಿವ್ ಸುದ್ದಿ ನಿಖರವಾಗಿತ್ತು. ಈ ಎಕ್ಸ್ಕ್ಲೂಸಿವ್ ಸುದ್ದಿ ಜನಪರವಾಗಿತ್ತು. ಜನಪರ ಮತ್ತು ನಿಖರತೆ ಅಂದ್ರೆ ಅದು ವಿಸ್ತಾರ ನ್ಯೂಸ್. ಡಾಕ್ಟರ್ ಮಂಜುನಾಥ್ ಹೇಳ್ತಿದ್ರು, ವಿಸ್ತಾರ ನ್ಯೂಸ್ ನಮ್ಮ ಕಣ್ ತೆರೆಸಿದ್ರು ಅಂತ. ಇದಕ್ಕಿಂತ ಸಾರ್ಥಕ ಭಾವ ಇನ್ನೇನು ಬೇಕು? ವಿಸ್ತಾರ ನ್ಯೂಸ್ ವರದಿಯನ್ನ ಶ್ಲಾಘನೆ ಮಾಡಿದ್ರು. ಭ್ರೂಣ ಹತ್ಯೆ ಬಗ್ಗೆ ನಾವು ಇದ್ರ ಬಗ್ಗೆ ವರದಿಯನ್ನ ಎಕ್ಸ್ಕ್ಲೂಸಿವ್ ಪ್ರಸಾರ ಮಾಡಿದ್ವಿ. ಆ ಕರಾಳ ಮುಖವನ್ನ ಬಯಲಿಗೆಳೆದಿದ್ದೆ ವಿಸ್ತಾರ ನ್ಯೂಸ್. ಡಾಕ್ಟರ್ ಮಂಜುನಾಥ್ ಏನ್ ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ಕೆಲಸನೇ ಅಷ್ಟು. ಈಗ ನಾನು ಬೇರೆ ಪ್ರೋಗ್ರಾಮ್ಸ್ ಇದೆ, ಅದ್ರ ಜೊತೆಗೆ ಇದು ಒಂದು ಕೆಲಸ. ಈಗ ಮೊನ್ನೆ ನಾನು ಪರ್ಟಿಕ್ಯುಲರಾಗಿ ವಿಸ್ತಾರ ಚಾನಲ್ ಅವ್ರು ಬಂದಾಗ ನಾನು ಮಾತಾಡಲೇಬೇಕಂತ ನಾನೇ ಹಠ ಹಿಡಿದು ಅವ್ರನ್ನ ಕರೆಸ್ಕೊಂಡೆ. ಈಗ ನನ್ನ ಕೆಲಸನೇ ಅಷ್ಟು. ಈಗ ನಾನು ಬೇರೆ ಪ್ರೋಗ್ರಾಮ್ಸ್ ಇದೆ, ಅದ್ರ ಜೊತೆಗೆ ಇದು ಒಂದು ಕೆಲಸ. ಈಗ ಮೊನ್ನೆ ನಾನು ಪರ್ಟಿಕ್ಯುಲರಾಗಿ ವಿಸ್ತಾರ ಚಾನಲ್ ಅವ್ರು ಬಂದಾಗ ನಾನು ಮಾತಾಡಲೇಬೇಕಂತ. ಅತ್ಯಧಿಕ ಗರ್ಭಪಾತವನ್ನ ಮಾಡಿದಂತಹ ಆಸ್ಪತ್ರೆಯ ಅಕ್ರಮವನ್ನ ನಾವು ಬಯಲಿಗೆಳೆದ್ವಿ ಫಾಸ್ಟ್ ಆನ್ ಟೆಲಿವಿಷನ್ 2 ವಾರದ ಹಿಂದೆ. ಈಗ ಅದು ದೊಡ್ಡ ಸೌಂಡ್ ಅಂತೂ ಮಾಡಿದೆ. ಅದೊಂದೇ ಆಸ್ಪತ್ರೆ ಅಲ್ಲ, ಅಂದ್ರೆ ಆಸರೆ ಆಸ್ಪತ್ರೆ ಮಾತ್ರ ಅಲ್ಲ, ಓವಂ ಆಸ್ಪತ್ರೆಯಲ್ಲೂ ಕೂಡ ಗರ್ಭಪಾತದ ದಂಧೆ ನಡೀತಾ ಇದೆ. ವಿಸ್ತಾರ ನ್ಯೂಸ್ ಬಳಿ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ರು ಆ ಅಧಿಕಾರಿ. ಫಾಸ್ಟ್ ಆನ್ ಟೆಲಿವಿಷನ್ 300ಕ್ಕೂ ಅಧಿಕ ಗರ್ಭಪಾತ ಮಾಡಿಸಿರೋ ಬಗ್ಗೆ ಮಾಹಿತಿ ಇದೆ. ಹೊಸಕೋಟೆಯ ಓಂ ಆಸ್ಪತ್ರೆಯಲ್ಲಿ ಅಕ್ರಮ ಅವ್ಯವಹಾರ ಅಲ್ಲಿ ನಡೀತಾ ಇದೆ. ಪಕ್ಕಾ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ರು ಡಾಕ್ಟರ್ ಮಂಜುನಾಥ್. ಈ ಬಗ್ಗೆ ವರದಿ ನೀಡದಂತೆ ಒತ್ತಡ ಹಾಕ್ತಿರುವ ಆರೋಪವನ್ನು ಮಾಡಿದ್ದಾರೆ. ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಮಂಜುನಾಥ್ಗೆ ಕಿರುಕುಳ ಕೊಡ್ತಿದ್ದಾರಂತೆ. ಬೆಂಗಳೂರು ಗ್ರಾಮಾಂತರ DHO ಸುನಿಲ್ ಕುಮಾರ್ ಅವರ ವಿರುದ್ಧ ಅವರೇ ಆರೋಪ ಮಾಡಿದ್ರು. ನಾನು ಬಂದು 6 ತಿಂಗಳಾಯಿತು. 6 ತಿಂಗಳಲ್ಲಿ ಒಂದು SPJ ಹಾಸ್ಪಿಟಲ್ ಪ್ರಕರಣ ದಾಖಲು ಮಾಡಿದ್ದೀನಿ, ನೆಲಮಂಗಲ ಆಸರೆ ಹಾಸ್ಪಿಟಲ್ ಪ್ರಕರಣ ದಾಖಲು ಮಾಡಿದ್ದೀನಿ, ಮತ್ತು ಈಗ ಓಂ ಹಾಸ್ಪಿಟಲ್ದು ನಾನು ರಿಪೋರ್ಟ್ ಮಾಡಿದ್ದೀನಿ. ಇನ್ನೂ ಪ್ರಕರಣ ದಾಖಲಾಗಿಲ್ಲ. ಓಂ ಹಾಸ್ಪಿಟಲಲ್ಲಿ 373 ಗರ್ಭಪಾತಗಳಾಗಿದೆ ಇಲ್ಲಿವರೆಗೂ. ಅವರು ಲೈಸೆನ್ಸೇ ತೊಗೊಂಡಿಲ್ಲ MTP ಆ್ಯಕ್ಟಲ್ಲಿ. ಈಗ ನಾನು ಆಸರೆ ಹಾಸ್ಪಿಟಲಲ್ಲಿ ನಾನು ರಿಪೋರ್ಟ್ ಸಬ್ಮಿಟ್ ಮಾಡೋದಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಸಬ್ಮಿಟ್ ಮಾಡೋದು ಬೇಡ ಅಂತೇಳಿ ಹೇಳಿದರು. ಅದಾದಮೇಲೆ 4 ದಿನ ಬಿಟ್ಟು ಮತ್ತು ನೀವು ರಿಪೋರ್ಟ್ ಅದೆಲ್ಲ ತೊಗೊಂಡು ಬನ್ನಿ, ಇನ್ನೊಂದ್ಸಲ ಸಬ್ಮಿಟ್ ಮಾಡಿ ಆ್ಯಕ್ಷನ್ ತೊಗೊಬೇಕು ಅಂತ ಹೇಳ್ತಾರೆ. ಈ 4 ದಿನ ಅವ್ರಿಗೆ ಏನಕ್ಕೆ ಬೇಕಾಗಿತ್ತು ಅಂತ ನನಗೆ ಅರ್ಥ ಆಗಿಲ್ಲ. 4 ದಿವಸದಲ್ಲಿ ಅವ್ರ ಮಧ್ಯೆ ಯಾವ್ದಾವ್ದು ಹೊಂದಾಣಿಕೆ ಆಯಿತೋ ಆಗಲಿಲ್ವೋ ಅದಂತೂ ನನಗೆ ಅರ್ಥ ಆಗಿಲ್ಲ. ಈ ಎಕ್ಸ್ಕ್ಲೂಸಿವ್ ಸುದ್ದಿ ನಿಖರವಾಗಿತ್ತು. ಈ ಎಕ್ಸ್ಕ್ಲೂಸಿವ್ ಸುದ್ದಿ ಜನಪರವಾಗಿತ್ತು. ಜನಪರ ಮತ್ತು ನಿಖರತೆ ಅಂದ್ರೆ ಅದು ವಿಸ್ತಾರ ನ್ಯೂಸ್. ಡಾಕ್ಟರ್ ಮಂಜುನಾಥ್ ಹೇಳ್ತಿದ್ರು, ವಿಸ್ತಾರ ನ್ಯೂಸ್ ನಮ್ಮ ಕಣ್ ತೆರೆಸಿದ್ರು ಅಂತ. ಇದಕ್ಕಿಂತ ಸಾರ್ಥಕ ಭಾವ ಇನ್ನೇನು ಬೇಕು? ವಿಸ್ತಾರ ನ್ಯೂಸ್ ವರದಿಯನ್ನ ಶ್ಲಾಘನೆ ಮಾಡಿದ್ರು. ಭ್ರೂಣ ಹತ್ಯೆ ಬಗ್ಗೆ ನಾವು ಇದ್ರ ಬಗ್ಗೆ ವರದಿಯನ್ನ ಎಕ್ಸ್ಕ್ಲೂಸಿವ್ ಪ್ರಸಾರ ಮಾಡಿದ್ವಿ. ಆ ಕರಾಳ ಮುಖವನ್ನ ಬಯಲಿಗೆಳೆದಿದ್ದೆ ವಿಸ್ತಾರ ನ್ಯೂಸ್. ಡಾಕ್ಟರ್ ಮಂಜುನಾಥ್ ಏನ್ ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ಕೆಲಸನೇ ಅಷ್ಟು. ಈಗ ನಾನು ಬೇರೆ ಪ್ರೋಗ್ರಾಮ್ಸ್ ಇದೆ, ಅದ್ರ ಜೊತೆಗೆ ಇದು ಒಂದು ಕೆಲಸ. ಈಗ ಮೊನ್ನೆ ನಾನು ಪರ್ಟಿಕ್ಯುಲರಾಗಿ ವಿಸ್ತಾರ ಚಾನಲ್ ಅವ್ರು ಬಂದಾಗ ನಾನು ಮಾತಾಡಲೇಬೇಕಂತ ನಾನೇ ಹಠ ಹಿಡಿದು ಅವ್ರನ್ನ ಕರೆಸ್ಕೊಂಡೆ. ಈಗ ನನ್ನ ಕೆಲಸನೇ ಅಷ್ಟು. ಈಗ ನಾನು ಬೇರೆ ಪ್ರೋಗ್ರಾಮ್ಸ್ ಇದೆ, ಅದ್ರ ಜೊತೆಗೆ ಇದು ಒಂದು ಕೆಲಸ. ಈಗ ಮೊನ್ನೆ ನಾನು ಪರ್ಟಿಕ್ಯುಲರಾಗಿ ವಿಸ್ತಾರ ಚಾನಲ್ ಅವ್ರು ಬಂದಾಗ ನಾನು ಮಾತಾಡಲೇಬೇಕಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.